ಹಾಯ್ ಫ್ರೆಂಡ್ಸ್, ಚಿಕನ್ ಗ್ರೇವಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಇಲ್ಲಿ ನಾನೊಂದು ಅರ್ಧ ಕೆಜಿ ಚಿಕನ್ ತೊಗೊಂಡಿದ್ದೀನಿ. ಚೆನ್ನಾಗಿ ತೊಳೆದು ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಅರಿಶಿನದ ಪುಡಿ ಹಾಕೋತಾ ಇದ್ದೀನಿ ಮತ್ತು ಉಪ್ಪು ಹಾಕೋತಾ ಇದ್ದೀನಿ. ಉಪ್ಪು ಹಾಕ್ಕೊಂಡು ಇದು ಸ್ವಲ್ಪ ಕಲಿಸ್ಕೋಬೇಕಾಗತ್ತೆ. ಈಗ ಒಂದು 5 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾಯ್ತಾ ಇದೆ. ಕಾದಿರೋ ಎಣ್ಣೆಗೆ ಈ ಚಿಕನ್ ಮತ್ತು ಅರಿಶಿನ ಪುಡಿ ಉಪ್ಪು ಹಾಕಿ ಕಲಿಸ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಈ ಥರ ಕಲಿಸ್ಕೋಬೇಕು. ಯಾವುದೇ ರೀತಿ ನೀರು ಏನು ಹಾಕೋಕ್ಕೆ ಹೋಗಬೇಡಿ. ಫಸ್ಟೇ ಒಂದು ಸ್ವಲ್ಪ ಇದು ಎಣ್ಣೆಲೆ ಫ್ರೈ ಆಗಲಿ. ಒಂದು ಚಿಕ್ಕ ಗ್ಲಾಸಷ್ಟು ನೀರು ಹಾಕೋತಾ ಇದ್ದೀನಿ. ಚಿಕನ್ನು ಇದು ಚೆನ್ನಾಗಿ ಹೀಗೆ ಕುದ್ದು ಇದು ನೊರೆ ಥರ ಎಲ್ಲ ಬರುತ್ತೆ. ಆ ನೊರೆ ಎಲ್ಲ ಹೋಗಿ ಮತ್ತೆ ನಾವು ಆಯಿಲ್ ಹಾಕಿದ್ವಲ್ಲ ಅದೇ ಥರ ಆಗುತ್ತೆ. ಅಲ್ಲಿವರೆಗೂ ಈ ಚಿಕನ್ನ ಕುದಿಸ್ಬೇಕು. ತಕ್ಷಣಕ್ಕೆ ಯಾವುದೇ ರೀತಿ ಮಸಾಲೆ ಏನು ಹಾಕೋಕ್ಕೆ ಹೋಗಬೇಡಿ. ಇದು ಚೆನ್ನಾಗಿ ಕುದಿಬೇಕು. ಈಗ ಗ್ರೇವಿ ಮಾಡ್ಕೊಳ್ಳೋಕ್ಕೆ ಒಂದು 3 ಈರುಳ್ಳಿ ತೊಗೊಂಡಿದ್ದೀನಿ. ಹೀಗೆ ಉದ್ದುದ್ದು ಕಟ್ ಮಾಡ್ಕೊಂಡಿದ್ದೀನಿ. ಮತ್ತು ಒಂದು ಸಣ್ಣದು ಒಂದೇ ಒಂದು ಟೊಮೆಟೊ ತೊಗೊಂಡಿದ್ದೀನಿ. ಮತ್ತು ಬೆಳ್ಳುಳ್ಳಿ, ಶುಂಠಿ, ಒಂದು 5 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಒಂದು 4ರಿಂದ 5 ಗೋಡಂಬಿ, ಮತ್ತು ಚಕ್ಕೆ, ಒಂದು 4 ಲವಂಗ, ಮೆಣಸುಕಾಳು ಮತ್ತು ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಒಂದು ಮಿಕ್ಸಿಲಿ ಗ್ರೈಂಡ್ ಮಾಡ್ಕೋಬೇಕು. ಈ ಗ್ರೈಂಡ್ ಮಾಡ್ಕೋಬೇಕಾದಾಗ ಸ್ವಲ್ಪ ಧನಿಯಾ ಪುಡಿ ಹಾಕ್ಕೋಬೇಕು. ಧನಿಯಾ ಪುಡಿ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು. ಇದಕ್ಕೆ ಒಂದು ಸ್ಪೂನಷ್ಟು ಧನಿಯಾ ಪೌಡ್ರ್ ಹಾಕ್ಕೊಂಡು ರುಬ್ಕೋತೀನಿ. ಧನಿಯಾ ಪುಡಿ ಇಲ್ಲ ಅಂದರೆ ಧನಿಯಾ ಕಾಳು ಕೂಡ ಹಾಕ್ಕೊಳ್ಬೋದು. ನೋಡಿ, ಈ ಥರ ನೊರೆ ಎಲ್ಲ ಬರುತ್ತೆ. ನೊರೆ ಎಲ್ಲ ಬಂದು ಆಮೇಲೆ ಇದು ಎಣ್ಣೆ ಬಿಟ್ಕೊಳ್ಳೋಂಗೆ ಆಗುತ್ತೆ. ಅಲ್ಲಿವರೆಗೂ ಚಿಕನ್ನ ಬೇಯಿಸಬೇಕು. ತಕ್ಷಣಕ್ಕೆ ಯಾವುದೇ ರೀತಿ ಮಸಾಲೆ ಹಾಕಿದ್ರೆ ಸರಿ ಆಗಲ್ಲ. ಇದೆಲ್ಲ ಎಣ್ಣೆ ಬಿಟ್ಕೊಂಡಂಗೆ ಆಗುತ್ತೆ. ನೋಡಿ, ಇದೆಲ್ಲ ಫುಲ್ಲು ಎಣ್ಣೆ ಬಿಟ್ಕೊಂಡಂಗೆ ಆಗಿದೆ. ಈಗ ನಾವು ಏನು ರುಬ್ಕೊಂಡಿರ್ತೀವಲ್ಲ ಮಸಾಲೆ, ಇದನ್ನು ಹಾಕೋಬೇಕು. ಈಗ ನಮಗೆ ನೀರು ಗ್ರೇವಿ ಯಾವ ಇದಕ್ಕೆ ಬೇಕೋ ಅಷ್ಟು ಸ್ವಲ್ಪ ನೀರು ಹಾಕ್ಕೊಳ್ಳಿ. ಮತ್ತು ಇದೊಂದು 5 ನಿಮಿಷ ಕುದಿಬೇಕು. ಚಿಕನ್ ಆಲ್ರೆಡಿ ಬೆಂದಿರುತ್ತೆ. ಮತ್ತೊಂದು 5 ನಿಮಿಷ ಮಸಾಲೆ ಬೇಯಿಸ್ಬೇಕಲ್ಲ, ಒಂದು 5 ನಿಮಿಷ ಮಾಡಬೇಕಷ್ಟೆ. ಚಿಕನ್ ಈ ರೀತಿ ಮಾಡಿದ್ರೆ ಚಿಕನ್ ಗ್ರೇವಿ ಚೆನ್ನಾಗಿರುತ್ತೆ. ನಾವು ಎಣ್ಣೆಗೆ ಚಿಕನ್ ಹಾಕಿದ ತಕ್ಷಣ ಮಸಾಲೆ ಹಾಕಿದ್ರೆ ಅದೊಂಥರ ನೀರು ಬಿಟ್ಕೊಂಡಂಗೆ ಆಗುತ್ತೆ. ತಟ್ಟೆಗೆ ಹಾಕಿದಾಗ ನೀರೆಲ್ಲ ಬರುತ್ತಲ್ಲ, ಆ ಥರ ಆಗಿಬಿಡುತ್ತೆ. ಈ ರೀತಿ ಮಾಡಿದ್ರೆ ಚಿಕನ್ ಗ್ರೇವಿ ಪರ್ಫೆಕ್ಟಾಗಿ ಚೆನ್ನಾಗಿ ಬರುತ್ತೆ. ಒಂದು ಸತಿ ಈ ರೀತಿ ಮಾಡಿ ಟ್ರೈ ಮಾಡಿ ನೋಡಿ. ಇದು ಇನ್ನೊಂದು 5 ನಿಮಿಷ ಬೇಯಬೇಕಿದು. ಫೈನಲಾಗಿ ರೆಡಿಯಾಗಿದೆ ಚಿಕನ್ ಗ್ರೇವಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೋತಾ ಇದ್ದೀನಿ. ಫೈನಲಾಗಿ ಚಿಕನ್ ಗ್ರೇವಿ ರೆಡಿ ಆಗಿದೆ. ಚಪಾತಿ ಜೊತೆ ಚಿಕನ್ ಗ್ರೇವಿ ಒಂದು ಸತಿ ಈ ಥರ ಟ್ರೈ ಮಾಡಿ ನೋಡಿ. ತುಂಬ ಚೆನ್ನಾಗಿರುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ ಚಪಾತಿ ಜೊತೆ. ಥ್ಯಾಂಕ್ ಯು.